ಆ್ಯಂಡ್ ಇವತ್ತು ನಾವು ಹೋಗ್ತಾಯಿದ್ದೀವಿ ಒಂದು ನೈಟ್ ಔಟ್ಗೆ. ಟೈಮ್ ಬಂದ್ಬಿಟ್ಟು 11:45 ಆಗಿದೆ. ಹಲೋ, ಈ ಥರ ಸಿಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಹಲೋ ಬ್ರೋ, ಹಾಯ್. ಆರಾಮ್. ಇನ್ನು ಊಟ ಎಲ್ಲ ಮುಗೀತು. ಲಾಸ್ಟಲ್ಲಿ ಒಂದು ಫೋಟೋಶೂಟ್ ಮಾಡಿಕೊಂಡು ಮನೆಗೆ ಹೋಗೋದು. ಟೈಮ್ ಆಲ್ಮೋಸ್ಟ್ 3 o'clock ಆಗಿಬಿಟ್ಟಿದೆ. ಸೊ ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ನನಗೆ ಗುಡ್ ನೈಟ್, ನಿಮಗೆಲ್ಲರೂ ಗುಡ್ ಮಾರ್ನಿಂಗ್. ಆ್ಯಂಡ್ ಇವತ್ತು ನಾವು ಹೋಗ್ತಾಯಿದ್ದೀವಿ ಒಂದು ನೈಟ್ ಔಟ್ಗೆ. ಟೈಮ್ ಬಂದ್ಬಿಟ್ಟು 11:45 ಆಗಿದೆ, ಆಲ್ಮೋಸ್ಟ್ ಮಿಡ್ ನೈಟು. ಸೊ ಗಾಡಿ ಆನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಡಿ ವಿ ಕಲರ್ ಹಾಕಿಲ್ಲ. ಸೊ ಮೈ ಡಿಯರ್ ಫ್ರೆಂಡ್ಸ್, ಈಗ ಟೈಮ್ ಬಂದ್ಬಿಟ್ಟು 11:45. ಸೊ ಇವಾಗ ಜಸ್ಟ್ ಗೋಲ್ಡನ್ ಥ್ರಾಟ್ಲ್ ಅವ್ರ ಜೊತೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದ್ದೆ. ಆ್ಯಂಡ್ ಅವ್ರು ಇದ್ದಕ್ಕಿದ್ದಂಗೆ ನಾವೆಲ್ಲ ನೈಟ್ ಔಟ್ ಹೋಗ್ತಾಯಿದ್ದೀವಿ. ನಾನು, ಮೋಹನ್ ಜಯನ ಮತ್ತು ಹರ್ಷ ಥ್ರಾಟ್ಲರು ಇವರೆಲ್ಲ ನೈಟ್ ಔಟ್ ಹೋಗ್ತಾಯಿದ್ವಿ, ಜಾಯ್ನ್ ಆಗ್ತೀರಾ ಅಂದರು. ಸರಿ ಆಯಿತು, ಜಾಯ್ನ್ ಆಗೋಣ ಅಂದ್ಬಿಟ್ಟು ಇಮಿಡಿಯೇಟಾಗಿ ಬರ್ತೀನಿ ಅಂತ ಹೇಳಿ ಈಗ ಹೊರಟಿದ್ದೀನಿ. ಸೊ ಪೆಟ್ರೋಲ್ ಒಂದು ಹಾಕ್ಸ್ಕೊಂಬಿಟ್ಟು ಈಗ ನಾಗರಬಾವಿ ಅಂಡರ್ ಪಾಸಲ್ಲಿ ನನಗೆ ಮೋಹನ್ ಜಯನ ಮತ್ತು ನಮ್ಮ ಥ್ರಾಟ್ಲರ್ ಸಿಗ್ತಾರೆ. ಓಕೆ, ವಾಯ್ಸ್ ಇಲ್ಲಿದ್ದಾರೆ. ಹಲೋ, ಈ ಥರ ಸಿಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಬರ್ತಾರಂತ? ಮಲಗಿರ್ಬೋದು, ಅವ್ನು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಹಾಯ್ ರಂಜನ್. ಹಲೋ ರಂಜನ್. ಹೌದು ಹೌದು ಹೌದು, ನೋಡೋಣ. ಹೌದು 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 ಹೌದು. ಸೊ ಹರ್ಷ ಅವರು ಫೈರ್ ಬ್ಲೇಡು, ಮೋಹನ್ ZX6R, ಆಮೇಲೆ ಇನ್ನೊಂದು ಗಾಡಿ ಸ್ಕ್ರಾಮ್ಲರ್ ಅನಿಸುತ್ತೆ, ಸ್ಕ್ರಾಮ್ಲರ್ 400. ಓಕೆ, ಬಂದೇ ಬಿಡ್ತು ಪಾರ್ಲೆ ಜೆ ಟೋಲ್. ಸೊ ಇಷ್ಟು ವರ್ಷ ನಾನು ರೈಡ್ ಮಾಡ್ತಾಯಿದ್ದೀನಿ, ಯಾವತ್ತೂ ಪಾರ್ಲೆ ಜೆ ಟೋಲ್ಗೆ ರಾತ್ರಿ 12 ಗಂಟೆಗೆ ಬಂದಿಲ್ಲ. ಇವತ್ತು ಹೋಗ್ತಾ ಇದ್ದೀನಿ. ಇಟ್ ಫೀಲ್ಸ್ ಸೊ ಡಿಫ್ರೆಂಟ್. ಆ್ಯಂಡ್ ಇಲ್ಲಿ ಸಿಗ್ತಾರೆ ನಮ್ಮ ಗೋಲ್ಡನ್ ಥ್ರಾಟ್ಲ್. ಸೊ ಇಲ್ಲಿಂದ ರೈಡ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ, ಮೋಸ್ಟ್ ಪ್ರಾಬ್ಲಿ ಹಾಸನ್ ರೋಡೇ ಅನಿಸುತ್ತೆ. ಸೊ ಬನ್ನಿ, ಲೆಟ್ಸ್ ಕ್ಯಾಚ್ ಅಪ್ ವಿತ್ ಗೋಲ್ಡನ್ ಥ್ರಾಟ್ಲ್. ಸೊ ಪಾಪ ಗೋಲ್ಡನ್ ಥ್ರಾಟ್ಲ್ ಅವರು ಆಲ್ಮೋಸ್ಟ್ 1 ಅವರಿಂದ ಕಾಯ್ತಾ ಇದ್ದಾರಂತೆ. ಹಲೋ ಬ್ರೋ. ನೀವು ಜೋಶ್ಗಳು ಇಕ್ತಾ ಇದ್ರೆ ನಾನು ತಂದ್ಬಿಡ್ತೀನಿ. ಹಾಕ್ಸ್ಬಿಡಿ ಒಂದು. ಇಲ್ಲ, ಇನ್ನು ಸ್ವಲ್ಪ ದಿನ ಓಡಾಡೋಣ. ಯಾಕಂದರೆ ಫುಲ್ ಸಿಸ್ಟಮ್ ಅಲ್ವಾ. ಹೌದು, ಇದಕ್ಕೆ ಸ್ಲಿಪ್ ಆನ್ ಆಪ್ಷನ್ನೇ ಇಲ್ಲ. ಎಂಡ್ ಕ್ಯಾನ್ ಆಪ್ಷನ್ ಅಂಡರ್ ಬೆಲ್ಲಿ ಬರುತ್ತಲ್ಲ, ಅದಕ್ಕೆ. ಹೌದೌದು. ಹಾಂ, ಅದೇ ಫುಲ್ ಸಿಸ್ಟಮ್ ಅಲ್ಲ, ಅದಕ್ಕೆ ಒಂದು ಸ್ವಲ್ಪ ಇನ್ನೂ ಆಂಪ್ಲಿಫೈ ಆಗಿ ಬರುತ್ತೆ. ನೋಡಿ, ನಮ್ಮ ವರ್ಷ ಬಂದ ಅಲ್ಲೇ ಸೌಂಡ್ ಬಂತಲ್ಲ, ಇದೆ ಅದು ಗಾಡಿ. ಅದು ಅಲ್ಲ, ಅದರಿಂದ ಅದು ಹರ್ಷ ಫುಲ್ ಡೈನೀಸಿಲ್ ಮಿಂಚ್ತಾವನೆ. ಸೊ ಬನ್ನಿ, ಇವಾಗ ವಿಲ್ ಗೋ ಟು ನೆಲಮಂಗಲ ಟೋಲ್.
ಓಕೆ ಲೆಟ್ಸ್ ಗೋ. ಸೊ ನಮ್ಮ ಗೋಲ್ಡನ್ ಥ್ರಾಟಲ್ ಯೂಸ್ ಮಾಡ್ತಾ ಇರಲ್ಲ DJI Osmo Action 5. ಅದು ನೈಟ್ ಟೈಮ್ಗೆ ಸಖತ್ತಾಗಿದೆ ಕ್ಯಾಮ್ರಾ. ಗೋಪ್ರೋನು ಏನೂ ಇಲ್ಲ ಅದ್ರ ಮುಂದೆ. ಸೊ ಪರ್ಫೆಕ್ಟ್ ಕ್ಯಾಮ್ರಾ ನೈಟ್ ರೈಡ್ಸ್ಗೆಲ್ಲ. ಇದರಲ್ಲೆಲ್ಲ ಅಷ್ಟು ಕ್ಲಾರಿಟಿ ಇಲ್ಲ. ಓಕೆ, ಹಿತೇಶ್ ಅವರು ಬಂದರು ಒಂದು ಪ್ಯಾನಿಗಲ್ಲಿ V4. ಹಾಯ್, ಆರಾಮ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಒಂದು ಹಾಫ್ ಆನ್ ಅವರ್ ಬ್ರೇಕ್ ತೊಗೊಂಡ್ವಿ. ಇಲ್ಲಿ ಟೀ ಎಲ್ಲ ಕುಡಿದ್ರು ಬಾಯ್ಸು. ಆ್ಯಂಡ್ ಇವಾಗ ಇಲ್ಲಿಂದ AB ಚಾಯ್ ಅಂತ ಇನ್ನೊಂದು ಡೆಸ್ಟಿನೇಷನ್ ಇದೆ, ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸ್ ದೂರದಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಚಿಲ್ ಮಾಡಿಬಿಟ್ಟು ಅದಾದಮೇಲೆ ಮತ್ತೆ ಯಾವುದೋ ಒಂದು ಪೆಟ್ರೋಲ್ ಬಂಕ್ ಒಂದು ಫೋಟೋ ಶೂಟ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋದು. ಮೋಸ್ಟ್ ಪ್ರಾಬ್ಲಿ ಮನೆಗೆ ಹೋಗೋಷ್ಟೊತ್ತಿಗೆ ಒಂದು 3 ಗಂಟೆ 4 ಗಂಟೆ ಆಗಿರುತ್ತೆ. ಸೊ ನಾಳೆ ಆಫೀಸಲ್ಲಿ ಏನು ಕಥೆನೋ ಗೊತ್ತಿಲ್ಲ ನಂದು. ಬಟ್ ಎನಿವೇಸ್ ಚೆನ್ನಾಗಿದೆ ಒಂಥರ ಫೀಲಿಂಗು ನೈಟ್ ಔಟ್ದು. ನಡೀರಿ ಹೋಗೋಣ. AB chai.
ಸೊ ದಿಸ್ ಇಸ್ ಡೆಸ್ಟಿನೇಷನ್ AB ಚಾಯ್. ಇವನಂತೂ ಹಿಂಗೆ ಪಟಕ್ ಪಟಕ್ಕನ್ ಬೆಂಕಿ ಇವೊಂದು ಗೇರ್ ಶಿಫ್ಟ್ ಮಾಡ್ತಾರೆ, ಎರಡು ಕಡೆಯಿಂದ ಭೂಮ್ ಅಂತ ರೆಕಾರ್ಡ್ ಮಾಡ್ತಾ ಇದೆಯಾ ಇಲ್ಲ? ಹೌದು, ನಾನು ಅಪ್ಶಿಫ್ಟ್ ಮಾಡಿದೆ ಅದು ಬೆಂಕಿ ಬರ್ತಾ? ನೋಡಿದಾಗ ಅಪ್ಶಿಫ್ಟ್ ಮಾಡಿದಾಗ ಬರ್ತಿದೆ. ಹೌದಾ? ಐರಿವಿಂಗಲ್ಲಿ ಅಪ್ಶಿಫ್ಟ್ ಮಾಡಿದ ತಕ್ಷಣ ರಫ್ ಅಂತ ಪಾಸ್ ಆಗುತ್ತೆ ಹಿಡಿದು. ಬಟ್ ನಿಂದು ಮಾತ್ರ ಸರ್ರಿಗೆ ಬಂದು ಬೆಂಕಿ. A few moments later. ಓಕೆ, ಇವಾಗ ಇಲ್ಲಿಂದ ಎಂಪೈರ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ತಿನ್ನೋಕ್ಕೇನೂ ಇಲ್ಲ, ಎಲ್ಲ ಕ್ಲೋಸ್ ಡೌನ್ ಆಗಿಬಿಟ್ಟಿದೆ. ಆಬ್ವಿಯಸ್ಲಿ 1:45 ಟೈಮು, ಇಷ್ಟೊತ್ತಿಗೆ ಯಾರು ಏನು ಇಟ್ಟಿರ್ತಾರೆ ಹೇಳಿ. ಸೊ ಎಂಪೈರ್ ಆದರೆ ಅಲ್ಲೇನಾದರೂ ಸಿಗುತ್ತೆ. ಸೊ ಇಲ್ಲಿಂದ ಒಂದು 10 ಕಿಲೋಮೀಟರ್ಸ್ ಇದೆ ಅಷ್ಟೇ. ಆ್ಯಂಡ್ ಅಲ್ಲಿ ಪಾರ್ಕಿಂಗು ಚೆನ್ನಾಗಿದೆ, ಫೋಟೋಶೂಟು ಆರಾಮಾಗಿ ಅಲ್ಲೇ ಮಾಡ್ಕೋಬೋದು. ಸೊ ಲೆಟ್ಸ್ ಗೋ ಟು ಎಂಪೈರ್. ಅಯ್ಯೋ ಟಚ್ ಆಯ್ತು ನಮ್ದಾಗಲೇ ಅಲ್ಲಿ ಇದ್ರ ಹತ್ರ ಲಾಸ್ಟ್ ಹಂಪ್ಸ್ ಇದೆಯಲ್ಲ, ಹೊಡೆದ್ಬಿಡ್ತು ಕೆಳಗಡೆ. ಹೌದಾ? ನಾನು ಒಳ್ಳೆ ಹೇಳ್ಕೊಂಡ್ ಬಂದೆ. ಹಿಂದೆ ಮುಂದೆ ಹಿಂದೆ ಮುಂದೆ ಸಾಕಾಯ್ತು ಅಲ್ಲೇ ನಿಂತ್ಕೊಂಡು. ಸೊ ಓಕೆ ಗೈಸ್, ಎಂಪೈರಲ್ಲಿ ಊಟ ಎಲ್ಲ ಆಯಿತು. ಆ್ಯಂಡ್ ಪಾರ್ಕಿಂಗ್ ಲಾಟದು ಲೈಟ್ ಇಷ್ಟೊತ್ತು ಆಫ್ ಮಾಡಿದರು, ಈಗ ಆನ್ ಮಾಡಿದ್ದಾರೆ. ಇನ್ನು ಊಟ ಎಲ್ಲ ಮುಗೀತು. ಲಾಸ್ಟಲ್ಲಿ ಒಂದು ಫೋಟೋಶೂಟ್ ಮಾಡಿಕೊಂಡು ಮನೆಗೆ ಹೋಗೋದು. ಟೈಮ್ ಆಲ್ಮೋಸ್ಟ್ 3 o'clock ಆಗಿಬಿಟ್ಟಿದೆ. ಇಷ್ಟೊತ್ತು ಲೈಟ್ ಆಫ್ ಮಾಡಿದರು, ಇವಾಗ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಮತ್ತೆ ಲೈಟ್ ಹಾಕಿದ್ದಾರೆ. ಸೊ ಬನ್ನಿ ಇನ್ನು ಫೋಟೋಶೂಟ್ ಮುಗಿಸ್ಕೊಂಡು ಹೋಗೋಣ. ಮನೆಗೆ ಹೋಗೋಷ್ಟೊತ್ತಿಗೆ ಪಕ್ಕ 4-5 ಗಂಟೆ ಆಗುತ್ತೆ. ಬಟ್ ಇಟ್ ವಾಸ್ ಟೋಟ್ಲಿ ವರ್ತ್ ಇಟ್ ಅಂತಲೇ ಅನ್ಬೋದು.